ನಮಗೆ ಬ್ಯಾಕ್ ಅಂದರೆ ಹಿಂಭಾಗದ್ದು ಎಷ್ಟು ಬೇಕು ನೋಡಿ ತೊಗೊಬೇಕು. ರೆಡಿ ನಮಗೆ 14 ಅಂದರೆ 15 ಇಂಚು ತೊಗೊಂಡಿನಿ, ನಮಗೆ 14 ಬೇಕು. ಆಮೇಲೆ ಇಲ್ಲೊಂದು ಸ್ವಲ್ಪ ಕಚ್ಚಾಕಿರಬೇಕು. ಅದಾಗಿಂದ ಮುಂಭಾಗ 5 ಬೇಕು. ಇಲ್ಲಿ ರೌಂಡಿಗೆ 2, ಶೋಲ್ಡ್ರಿಗೆ 3 ತೊಗೊಂಡು ಬಗಲ್ ಶೇಪ್ 5, ಆಮೇಲೆ ಇಲ್ಲೊಂದು 1/4 ಇಂಚು ರೌಂಡ್ ಹಾಕಿಬೇಕು. ಸ್ವಲ್ಪ ಹೊರಗೆ ಬರಬೇಕಿದು ಮಾರ್ಕು. ಅದಾಗಿ ಇದು ಮುಂಭಾಗ 7 ಇಂಚು ತೊಗೊಂಡಿನಿ ಉದ್ದ. ಕ್ರಾಸ್ ಬೆಲ್ಟ್ ಇಲ್ಲಿಂದ 4.5, ಇದು 2.5, ಇದು 3.5. ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ಭಾಗ ಇದನ್ನೆಲ್ಲ ನೀಟಾಗಿ ಈ ಥರ ಹಾಕ್ಕೊಂಡು ನಾವು ಇದನ್ನೇನು ಬಗಲ್ ಶೇಪ್ ಏನು ತಗೊಂಡು ಕಟ್ ಮಾಡ್ಕೊಂಡಿಲ್ಲ, ಈ ಖರ್ಚು ಕರೆಕ್ಟಾಗಿ ಇದು ಏನು ಕಟ್ ಮಾಡಿರಲ್ಲ ಈ ಮಧ್ಯಕ್ಕೆ ಹಿಂಗೆ ಬರಬೇಕು. ಇದನ್ನು ಇದು ಸೀದಾ ಅಂದರೆ ಮೇಲ್ಭಾಗ ಇದನ್ನು ನಾವು ಈ ಥರ ಇಟ್ಕೊಂಡು ಕಟ್ ಮಾಡ್ತೀವಿ. ಅದೇ ಥರ ಮುಂಭಾಗನೂ ನಾವು ಹಾಕಿರೋದು ಯಾವ ಥರ ಕಟ್ ಮಾಡ್ಕೊಬೇಕು ಅನ್ನೋದು ಇಲ್ಲಿ ಸ್ವಲ್ಪ ಅಂಗಡಿಗೆ ಎಷ್ಟು ಬೇಕೋ ಅಷ್ಟೇ ಇರಬೇಕಾಗಿ ಅದೇ ಇದು ಮಾಡ್ಕೊಂಡು ಅದಾಗಿ ಒಲೆ ಹಾಕಿ ನಾವು ತೆಗೆಸ್ಕೊಬೇಕು. ಇದನ್ನು ಅಷ್ಟಕ್ಕೆ ನಾವು ತಗೊಂಡು ಮತ್ತೆ ಒಲೆಗೆ ನಾವು ತೆಗಿತೀವಿ. ಇಂಚಿಂದ ಸ್ವಲ್ಪ ಮೇಲೆ ಇದು ಲೈನಿಂಗ್ ಇದೆ, ವರ್ಕ್ ಹಾಕಿರೋದು ಬೇರೆ ಅದು ತೋರಿಸ್ಬೇಕು. ನೀಟಾಗಿ ಮಾಡಿ ಇದಕ್ಕೆ ಆಮೇಲೆ ಇಲ್ಲಿ ಸ್ವಲ್ಪ ಮತ್ತೆ ಶೋಲ್ಡರ್ಗೆ ಜಾಯಿಂಟ್ ಆಗಬಾರ್ದು, ಅದನ್ನು ಸ್ವಲ್ಪ ಇದಾಗಿಂದ ಈ ವರ್ಕ್ ಹಾಕಿರೋ ಇದಕ್ಕೆ ನಾವು ಇದನ್ನು ನೀಟಾಗಿ
ಸದ್ಯಕ್ಕೆ ಬರುತ್ತೆ. ಇದು ನಮಗೆ ಇಲ್ಲಿ ಸ್ವಲ್ಪ ಹಚ್ಚಿದೆ, ಇಲ್ಲ ಅಂದರೆ ಅದು ಸೈಡ್ ಹೋಗ್ತಾ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ಅಪ್ಲಿಸಿಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ.